ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಸ್ಟ್ ಅನದರ ಕನ್ನಡಿಗ ಸುನಿಲ್. ಇವತ್ತಿನ ವಿಡಿಯೋ ಎಪಿಡ್ಯೂರಲ್ ಕಿಟ್. ಈ ಎಪಿಡ್ಯೂರಲ್ ಕಿಟ್ ಸ್ಟೆರೈಲ್ ಆಗಿರುತ್ತೆ. ಇದರಲ್ಲಿ ನಾವು 3 ಡಿಫ್ರೆಂಟ್ ಸೈಜಸ್ನ ನೋಡ್ತೀವಿ. 16, 18, ಅದೇ ಥರ 19 ಗೇಜಸ್ ನೋಡ್ತೀವಿ. ಈ ಸೈಜ್ಗೆ ಅನುಗುಣವಾಗಿ ನಾವು ನೀಡಲ್ಲು ಮತ್ತು ಕೆಥೆಟರ್ ಒಳಗೊಂಡಿರುತ್ತದೆ. ಈ ಎಪಿಡ್ಯೂರಲ್ ಕಿಟ್ನ ಥಿಂಗ್ಸ್ ನೋಡೋದಾದ್ರೆ 8 ಸೆಂಟಿಮೀಟರ್ ಹ್ಯಾಲೋ ಮೆಟಾಲಿಕ್ ನೀಡಲ್. ಈ ನೀಡಲ್ನ ಟಿಪ್ ಏನಾಗಿರುತ್ತೆ ಅಂದರೆ ಶಾರ್ಪ್ ಅಂಡ್ ಕರ್ವ್ಡ್ ಆಗಿರುತ್ತೆ. ಈ ಕೆಥೆಟರ್ ಲಾಂಗ್ ಥಿನ್ ಪ್ಲಾಸ್ಟಿಕ್ ಟ್ಯೂಬಿಂಗ್ ಆಗಿದ್ದು, ಈ ಟ್ಯೂಬ್ನ ಟಿಪ್ 5 ಸೆಂಟಿಮೀಟರ್ ಒಳಗೊಂಡಿದ್ದು, ಈಚ್ ಮಾರ್ಕ್ ಕಂಟೈನ್ಸ್ 1 ಸೆಂಟಿಮೀಟರ್ ನಂತೆ ಇದು 20 ಸೆಂಟಿಮೀಟರ್ ಒಳಗೊಂಡಿರುತ್ತೆ. ಈ ಕೆಥೆಟರ್ನ ಟಿಪ್ ಬ್ಲೆಂಡಿ ಆಗಿರುತ್ತೆ. ಈ ಟ್ಯೂಬ್ನ ನಾವು ಚೆಕ್ ಮಾಡಲು ಒಂದು ಸಿರಿಂಜ್ನ ಮೂಲಕ ಸಲೈನನ್ನು ತಗೊಂಡು ಹಳದಿ ಬಣ್ಣದ ಅಂದ್ರೆ ಯೆಲ್ಲೋ ಕಲರ್ ಕನೆಕ್ಟರ್ನ ಕನೆಕ್ಟ್ ಮಾಡಿ ನಾವು ಫ್ಲಶ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಟಿಪ್ಪಲ್ಲಿ ನಾವು 3 ಹೋಲ್ ಅಥವಾ ರಂಧ್ರಗಳನ್ನು ನೋಡ್ತೀವಿ. ಅದು ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಇಂಜೆಕ್ಟ್ ಮಾಡ್ಬೋದು. ಎಪಿಡ್ಯೂರಲ್ ಫಿಲ್ಟರ್ ಡಿವೈಸ್ ಆಲ್ಸೋ ಈ ಕಿಟ್ ಅಲ್ಲಿ ಇರುತ್ತೆ. ಅದನ್ನು ನಾವು ಫ್ಲಶ್ ಮಾಡ್ಕೊಳ್ತೀವಿ. ಲಾಸ್ ಆಫ್ ರೆಸಿಸ್ಟೆನ್ಸ್ ಸಿರಿಂಜ್. ಇದು 10 ml ಲೋ ಫ್ಲೆಕ್ಷನ್ ಪ್ಲಾಸ್ಟಿಕ್ ಸಿರಿಂಜ್ ಆಗಿದ್ದು ಸ್ಪೆಸಿಫಿಕಲಿ ಡಿಸೈನ್ ಮಾಡಲಾಗಿದೆ. ಏನಕ್ಕಂದ್ರೆ ಇದು ಸಕ್ಸಸ್ಫುಲ್ ಲೊಕೇಶನ್ ಎಪಿಡ್ಯೂರಲ್ ಸ್ಪೇಸ್ಗೋಸ್ಕರ. ಎಪಿಡ್ಯೂರಲ್ ಅನಸ್ತೇಶಿಯಾ ಯಾವ ತರ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಬೇಕಿದ್ರೆ ಕಮೆಂಟ್ ಮಾಡಿ.